ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಹಾಗೂ ಕಬ್ಬು ಬೆಳೆಗಾರ ಸಂಘದ ವತಿಯಿಂದ ಗೊಬ್ಬರ ಕೊರತೆ ಸಮಸ್ಯೆ ಖಂಡಿಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ರೈತರಿಗೆ ಸರಿಯಾದ ಸಮಯಕ್ಕೆ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಆರೋಪಿಸಿದ ಸಂಘದ ಮುಖಂಡರು ಸಮಸ್ಯೆ ತಕ್ಷಣ ಪರಿಹರಿಸದಿದ್ರೆ ಉಗ್ರವಾಗಿ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರೈತರ ಮನವಿಗೆ ಸ್ಪಂದಿಸಿದ ಕೃಷಿ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ಗೊಬ್ಬರ ವಿತರಣೆ ಆರಂಭಿಸಿತು. ಇದರಿಂದ ಹಲವು ದಿನಗಳಿಂದ ಗೊಬ್ಬರಕ್ಕಾಗಿ ಪರದಾಡ್ತಾ ಇದ್ದ ರೈತರ ಮುಖದಲ್ಲಿ ಮಂದಹಾಸ ಮೂಡಿತು. ಇನ್ನು ಕೃಷಿ ಚಟುವಟಿಕೆಗಳ ಮಹತ್ವದ ಸಮಯದಲ್ಲಿ ಗೊಬ್ಬರ ಕೊರತೆಯಿಂದ ರೈತರು ಸಂಕಷ್ಟ ಅನುಭವಿಸ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಇಂತಹ ಸಮಸ್ಯೆ ಮರುಕಳಿಸದಂತೆ ಶಾಶ್ವತ ಕ್ರಮ ಕೈಗೊಳ್ಳಬೇಕು ಅಂತ ರೈತ ಸಂಘಟನೆಗಳು ಆಗ್ರಹಿಸಿವೆ. ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘಕ್ಕೆ ಇವತ್ತಿನ ದಿನ ನಾವು ಏನ್ ನಮ್ಮ ರೈತರಿಗೆ ತೊಂದರೆ ಆಗತೈತಿ ಅದನ್ನ ನಮ್ಮ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕಾಗಲಿ DC-ಗಾಗಲಿ ಕೃಷಿ ಇಲಾಖೆದವ್ರಿಗಾಗಲಿ ತಿಳಿಸೋ ಮಂದಿ ಕುಡಿದೇವಿ. ಏನಪ್ಪಾ ಅಂತಂದ್ರ ಇವ್ರು FID ಮುಖಾಂತರ ಪ್ರತಿ ಎಕರೆಗೆ 1 ಚೀಲ ಗೊಬ್ಬರ ತಗೊಳ್ರಿ 1 ತಿಂಗಳ ಅಂತೇಳಿ ರೂಲ್ಸ್ ಮಾಡಿದಾರ. ಅವ್ರು ಮಾಡ್ಲಿ ನಾವು ಒಪ್ಕೋತೇವೆ. ಆದ್ರೆ ಒಮ್ಮೆ 12 ತಿಂಗಳ ಗೊಬ್ಬರ ಒಮ್ಮೆ ಕೊಟ್ಬಿಡ್ಲಿ ಅವ್ರು ನಾವು ಇಟ್ಕೋತ ಹೋದ್ರೆ ಇಟ್ಕೊಂಡ್ ಕಾಸು ಮಾಡ್ತೇವೆ. ಯಾವ ನಾವು ಕೈಗಾರಿಕೆ ನಾವಂತೂ ಮಾರೋದು ರೈತರ ಇವ್ರು ಯಾಕಂತಂದ್ರೆ 2 ಎಕರೆ ಏನು ಗೊತ್ತಾಗಿಂತ ಕೊಟ್ಬಿಟ್ರೆ ಮುಗಿದೋಗ್ಬೇಕು ನಮ್ಮ ಜೀವನ ನಾವು ಮಾಡ್ತೇವೆ. ಆನಂತರ ಈಗ FID ಮೇಲೆ ನೀವು ತೋರ್ಪ ಅಂತಂದ್ರೆ ಒಬ್ಬೊಬ್ರು ಉತ್ತಾರಿಲ್ಲ. ಯಾಕಂತಂದ್ರೆ ರೈತರು ಈಗ ಹೊಲದ ಉತ್ತಾರ ಇದ್ದವ್ರು ಬೇರೆ ಕಡೆ ಇರ್ತಾರ ಒಂದು ಕಾರಣ. ಆನಂತರ ಒಂದಷ್ಟು ಮಂದಿ ಈಗ ಹಿರಿಯರ್ನ ಹೆಸರಲ್ಲೆಲ್ಲ ಹೊಲ ಬಿಟ್ಟಿರ್ತಾರ, ಅವ್ರು ತಿರ್ಕೊಂಡು ಹೋಗ್ಬಿಟ್ಟಿರ್ತಾರ, ಅವ್ರು ವಾರ್ತಾನು ಆಗಿಲ್ಲ ಅವ್ರಿಂದ ಉತ್ತಾರಗಳ. ಅವು ನೀವು ತೊಗೊಂಬರಿ ಅವ್ರ ಆಧಾರ್ ಕಾರ್ಡ್ FID ಅಂತಂದ್ರೆ ಅದು ಆಗ್ಲದ ಮಾತ. ಮತ್ತು ಇವ್ರು FID ಮುಖಾಂತರ ನಿಮಗೆ ಗೊಬ್ಬರ ಕೊಡ್ತಪ್ಪ ಅಂತಂದ್ರೆ ಅದು ನಾಳೆ ಹೊಲದಾಗ ಆಹಾರ ಬೆಳೆಯಂಗಿಲ್ಲ. ದೇಶದ ಆಹಾರ ಭದ್ರತೆ ಹೆಂಗೆ ಇವ್ರು ಕಾಪಾಡೋರು? ಇಲ್ಲಿ ಆಹಾರ ಬೆಳೆ ಕುಂದಿತಕ್ಕೈತೆ. ಆಮೇಲೆ ಏನಪ್ಪಾ ಅಂತಂದ್ರೆ ಈಗ ಯೂರಿಯಾ ಗೊಬ್ಬರ ಹಾಕೋದ್ರಿಂದ ಮನುಷ್ಯನಿಗೆ ಹಾನಿ ಆಗತೈತಿ. ಅವ್ರಿಗೆ ನೀವು ಯಾಕೆ ಲಿಂಕ್ ಕೊಡಕ್ಕೆ ಹೇಳಿದ್ರಿ? ಲಿಂಕ್ ಅಂತ ಯಾವುದಕ್ಕೂ ಇದು ಗೊಬ್ಬರ ಯಾಕೆ ಕೊಡಕ್ಕೆ ಅಂತ ಹೇಳ್ತೀನಿ, ನಾನು ಮಾತಾಡ್ತೇನೆ. ಈಗ ಲಿಂಕ್ ಅಂತಲ್ರಿ, ಈಗ ಡೈರೆಕ್ಟ್ ನಾವು ಯೂರಿಯಾಗೆ ಏನೈತಿ ಈಗ ಸದ್ಯ ಹೊತ್ತು ಹಾಕಬೇಡ್ರಿ. ಒಂದು ಸಲ ಫಸ್ಟ್ ಈಗ ನೀವು ಯೂರಿಯಾ ಹಾಕೋಕ್ಕಿಂತ ಮೊದಲ ಕಬ್ಬು ಏನು ಸಣ್ಣ ಅದಾವ ಮಾಡ್ಲಿ ಅಂತಂದ್ರೆ ಸರ್ಕಾರ ಹೇಳಿದ್ರೆ ಕೇಳ್ಬೇಕಾಗ್ತದೆ. ನಾವೇನು ಆಳುಗಳು ಆಗಿಬಿಟ್ಟಿವ್ರಿ. ಈಗ ಸಬ್ಸಿಡಿ ಬೇಸ್ ಯೂರಿಯಾ ಅಂತಿರೋದು ಸಬ್ಸಿಡಿ ಬೇಸ್ ಇರೋದ್ರಿಂದ ಏನು ನ್ಯೂಟ್ರಿಯನ್ ಬೇಸ್ ಸಬ್ಸಿಡಿ ಇರೋದ್ರಿಂದ ಎಲ್ಲಕ್ಕೂ ಯೂರಿಯಾ ಆಯಿತು ನ್ಯಾನೋ ಡಿ. ಈಗ ಸೇರಿದಂಥ ಎಲ್ಲ ರೈತ ಮುಖಂಡರೇ, ಈಗ ಸಾಕಷ್ಟು ಈ ಗೊಬ್ಬರದ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಮತ್ತು ಪ್ರದೀಪ್ ಅವರು, ಪ್ರವೀಣ್ ಅವರು ಸಾಕಷ್ಟು ಹೇಳಿದ್ದಾರೆ. ಇದ್ರಾಗ ಏನು ಕಂಡು ಬರತ್ತಪ್ಪ ಮೇಲ್ನೋಟಕ್ಕಂದ್ರೆ ಈ ಸರ್ಕಾರದವರು ಮತ್ತು ಈ ಗೊಬ್ಬರ ಉತ್ಪಾದನೆ ಮಾಡುವಂಥ ಕಾರ್ಖಾನೆಯವರು ಎಲ್ಲ ಶಾಮೀಲಾಗಿ ಇದೊಂದು ಇದೇನು ಲಿಂಕ್ ಅನ್ನುವಂಥದ್ದನ್ನ ಏನು ತಂದಾರೆ, ಇದೊಂದು ಷಡ್ಯಂತ್ರ. ಯಾವ ಹೋದ ಸಲ ಪೊಟ್ಯಾಶ್ ತೊಗೊಂಡ್ರೆ ಯೂರಿಯಾ ಕೊಡ್ತೀವಿ, ಈ ಸಲ ಔಷಧ ತೊಗೊಂಡ್ರೆ ಯೂರಿಯಾ ಕೊಡ್ತೀವಿ. ಅಂದ್ರೆ ಇವರಲ್ಲಿ ಯಾವ್ಯಾವ ಡೆಡ್ ಸ್ಟಾಕ್ ಉಳಿದಾವು ಅವನ್ನೆಲ್ಲಾನು ಮಾರಾಟ ಮಾಡೋದು ಸರ್ಕಾರ ಮತ್ತು ಈ ತಾಲೂಕು ಆಡಳಿತ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಕಾರ್ಖಾನೆಯವ್ರು ಇರ್ಬೋದು, ಎಲ್ಲರೂ ಶಾಮೀಲ್ ಹಾಕೊಂಡು ಇದೊಂದು ಈ ಷಡ್ಯಂತ್ರ ನಡೆಸ್ಯಾರ. ರೈತರಿಗೆ ಅವಶ್ಯಕತೆ ಯಾವುದೈತಿ ಅದನ್ನು ಕೊಟ್ರೆ ಆ ರೈತರಿಗೆ ಗೊತ್ತದ. ಇವ್ರು ಅದನ್ನು ಹೇಳಕ್ಕೆ ಇವ್ರ್ಯಾರು? ಆ ಕಾರಣಕ್ಕಾಗಿ ಇವರು ಮುಂಬರೋದಿಂದಾಗ ಏನರ ಇದನ್ನು ಈ ಲಿಂಕ್ ಅನ್ನುವಂಥ ಪದ್ಧತಿಯನ್ನು ತೆಗೆದ ರೈತರಿಗೆ ಅವಶ್ಯವಿರುವಂಥ ಗೊಬ್ಬರವನ್ನು ಪೂರೈಕೆ ಮಾಡದೆ ಹೋದ್ರೆ, ಈಗ ಹೇಳಿದ್ರೆ ಪ್ರವೀಣ್ ಅವರಾಗಲಿ ನಮ್ಮ ಜಕಾತಿ ಸರ್ ಆಗಲಿ ಹೇಳಿದ್ರೆ, ನಾವು ಗೊಬ್ಬರ ಸ್ಟಾಕ್ ಮಾಡಿದಂಥ ಉಗ್ರಾಣುಗಳನ್ನು ಒಳಗೊಕ್ಕ ವಶಪಡಿಸ್ಕೊಳ್ಳುವಂಥ ಪ್ರಸಂಗ ಬರ್ಬೋದು ಅಂತ ಹೇಳಿ ಅದನ್ನು ದಯವಿಟ್ಟು ಆ ಪ್ರಸಂಗ ಬರಲಾರ್ದಂಗೆ ನೋಡಿಕೊಂಡು ರೈತರಿಗೆ ಏನು ಅವಶ್ಯಕತೆ ಐತಿ, ಆ ಯೂರಿಯಾ ಎಷ್ಟೈತಿ, ಒಂದು ಎಕರೆಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಒಂದು ನಿಗದಿಪಡಿಸಿ ಅದನ್ನು ವೈಜ್ಞಾನಿಕವಾಗಿ ಪೂರೈಸುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಮಾಡಲಿಲ್ಲ ಅಂತಂದ್ರೆ ಈ ಮುಂಬರೋ ದಿನದಾಗ ಎಲ್ಲ ರೈತರು ಕೂಡ್ಕೊಂಡು ಒಂದು ಉಗ್ರವಾದ ಹೋರಾಟವನ್ನು ಮಾಡುವಂಥ ಪ್ರಸಂಗ ಬರ್ತೈತಿ. ಅದಕ್ಕೆ ದಯವಿಟ್ಟು ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಕೃಷಿ ಇಲಾಖೆಯವರು ಇರ್ಬೋದು, ಸರ್ಕಾರದವ್ರು ಇರ್ಬೋದು, ಈ ರೈತರ ಏನೊಂದು ಸಮಸ್ಯೆ ಇದೆ ಇದನ್ನು ಬಗೆಹರಿಸ್ಬೇಕಂತ ಹೇಳಿ ಈ ಮೂಲಕ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ, ಗ್ರಾಮ ಹಿತರಕ್ಷಣಾ ಸಂಘ ನೆಚ್ಚರಿಕೆ, ಕಬ್ಬು ಬೆಳೆಗಾರ ರೈತ ಸಂಘ ಕಿತ್ತೂರು ಘಟಕ, ಭಾರತೀಯ ಕಿಸಾನ್ ಸಂಘ ಕಿತ್ತೂರು ಘಟಕ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿವಸ ನಾವೊಂದು ಸಾಂಕೇತಿಕವಾದಂಥ ಈ ಒಂದು ಧರಣಿಯನ್ನು ಮಾಡಕತ್ತಿದ್ದೇವೆ. ಕಾರಣ ಏನಪ್ಪಾ ಅಂತಂತಂದ್ರೆ ಯೂರಿಯಾ
ಗೊಬ್ಬರ ಅಂಗಡಿಗಳು ಅವರೆಲ್ಲರೂ ಯೂರಿಯಾ ಗೊಬ್ಬರ ತಗೊಳಕ್ಕೆ ಹೋದ್ರೆ ಯೂರಿಯಾ ಗೊಬ್ಬರ ಜೊತೆಗೆ ನೀವು 600 ರೂಪಾಯಿ ಔಷಧ ತಗೋಬೇಕು, ಆ ಲಿಂಕ್ ತಗೋಬೇಕು, ಅದು ಒಂದು ಕೆಲಸ ನಮಗೆ ಅವರು ತಗೊಳ್ಳೇಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತೊಂದು ಈ ತಹಶೀಲ್ದಾರ್ ಮುಖಾಂತರ ಇಲ್ಲಿ ನಾವೊಂದು ಮನವಿಯನ್ನು ಕೊಟ್ಟ ಎಚ್ಚರಿಸಲಿಕ್ಕೆ ಬಂದಿರೋ ನಾವು ಏನಪ್ಪ ಅಂತಂದ್ರೆ ಯಾವುದೇ ಯೂರಿಯಾ ಜೊತೆ ಲಿಂಕ್ ತಗುವಂಥ ಶಕ್ತಿ ರೈತರಿಗಿಲ್ಲ. ನಾವು ಬೆಳೆದಂಥ ಬೆಳೆಗಳಿಗೆ ಯೋಗ್ಯವಾದ ಬೆಲೆ ಇಲ್ಲ, ಮತ್ತು ನಮ್ಗೆ ಯೂರಿಯಾ ಜೊತೆಗೆ ಲಿಂಕ್ ತಗುವಂಥ ಶಕ್ತಿಯೂ ಇಲ್ಲ. ಆ ಕಾರಣ ಇವತ್ತಿನ ದಿವಸ ನಾವು ಸಾಂಕೇತಿಕವಾಗಿ ಸರ್ಕಾರಕ್ಕೆ ತಹಶೀಲ್ದಾರ್ ಮುಖಾಂತರ ನಾವು ಎಚ್ಚರಿಕೆಯನ್ನು ಏನು ಕೊಡ್ತಾ ಇದ್ದೇವೆ ಅಂತಂತಂದ್ರೆ ಗೊಬ್ಬರ ಅಂಗಡಿಗಳವರು ಯಾವುದೇ ರೈತರಿಗೆ ಲಿಂಕ್ ಅನ್ನದ 1 ಎಕರೆಗೆ 3 ಚೀಲ ಗೊಬ್ಬರವನ್ನು ಕೊಡಬೇಕಂತೇಳಿ ನಾವು ಇವತ್ತಿನ ದಿವಸ ಒತ್ತಾಯ ಮಾಡ್ತಾ ಇದ್ದೇವೆ. ಕಿತ್ತೂರು ಕರ್ನಾಟಕ ರೈತ ಸಂಘ, ಕಬ್ಬು ಬೆಳೆಗಾರ ರೈತ ಸಂಘ, ಗ್ರಾಮ ಹಿತರಕ್ಷಣಾ ಸಂಘ ಹಾಗೂ ಭಾರತೀಯ ಕಿಸಾನ್ ಸಂಘ ನಾವೆಲ್ಲರೂ ಇವತ್ತಿನ ದಿವಸ ಒಂದು ಸಾಂಕೇತಿಕವಾಗಿ ಇವತ್ತೆಲ್ಲ